ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಯಾರಾದ್ ಬಂದನ್ನೋ ಕಾನ್ಸೆಪ್ಟ್ನೇ ಬ್ಯಾನ್ ಮಾಡಿಬಿಡ್ಬೇಕು. ಬಂದ್ ಪ್ರಯುಕ್ತ ನಮ್ಮ ಬೆಂಗಳೂರು ಒಳಚರಂಡಿ ಎಣ್ಣೆ ಮಂಡಳಿಯಿಂದ ಇವತ್ತು ಎಣ್ಣೆ ಡೆಲಿವರಿ ಬಂದಿಲ್ಲ. ನಾವೇ ಹೋಗಿ ತಗೊಬೇಕಂತೆ. ಆಟೋ ಬೇರೆ ಸಿಗ್ತಾ ಇಲ್ಲ. ಆಹಾ, ಯಾವುದು ಆಟೋ ಬರ್ತಾ ಇದ್ದಂಗಿದೆ, ಕ್ಯಾಚ್ ಹಾಕೊಬೇಕು. ಓಲ್ಡೇನ್ ಸ್ವಲ್ಪ ಇರು ಗುರು. ಯಾವ ಕಡೆ ಸವಾರಿ? ಸವಾರಿ ನಮ್ದಲ್ಲಿ ಸರ್, ಎಲ್ಲ ನಿಮ್ಮದು. ಎಲ್ಲಿ ಹೋಗ್ಬೇಕಿತ್ತು? ಇಲ್ಲೇ ಬಿಡ್ದಿ ಟೌನು ರೇಣುಕಾ ಬಾಡತ್ರಕ್ಕೆ. ಡಬಲ್ ಆಯ್ತದ, ಓಕೆನಾ? ಯಾಕೆ ಡಬಲ್ಲು? ಇವತ್ತು ಬಂದಲ್ವಾ ಸರ್, ಅದಕ್ಕೆ. ಓ ಹೌದಾ, ಹಂಗಾದ್ರೆ ಒಂದು ಕೆಲಸ ಮಾಡು. ರೇಣುಕಾ ಬಾಡ್ನಲ್ಲಿ ನಾನೊಂದು ಕ್ವಾರ್ಟರ್ ರಮ್ ತಗೊಂತೀನಿ. ಬಂದ್ ಆಫರು ಅಂತ ಇನ್ನೊಂದು ಕ್ವಾರ್ಟರ್ ಫ್ರೀ ಕೊಡಿಸ್ಬಿಡು. ನಾನು ನಿಂಗೆ ಡಬಲ್ ಕೊಟ್ಬಿಡ್ತೀನಿ. ಹೆಂಗೆ ಡೀಲು? ಬೆಳಗ್ಗೆ ಒಳ್ಳೆ ಹುಚ್ಚ ಬೆಂಕಡ್ ಸವಾಸ ಆಯಿತು. ಲವ್ ನನ್ನ ಮಕ್ಕಳ್ರಾ, ಇಂಥ ಅವಕಾಶಕ್ಕೆ ಕಾಯ್ತಾ ಇರ್ತೀರಾ ಅಲ್ವೋ ನೀವೆಲ್ಲ? ನೀವು ನಿಜವಾಗ್ಲೂ ದೇಶಭಕ್ತಿ ಆಗಿದ್ರೆ ಇಂಥ ಟೈಮ್ನಲ್ಲಿ ಫ್ರೀ ಸರ್ವಿಸ್ ಕೊಡಬೇಕು. ನಾನು ಅವಾಗ ಫ್ರೀ ಸರ್ವಿಸ್ ಅಂದ ತಕ್ಷಣ ನಮ್ಮ ಜನ ಒಲಿಂಪಿಕ್ಸ್ನಲ್ಲಿ ಓಡೋಗ್ಬಿಡ್ತಾರೆ. ನಾನು ಯಾಕಡ ಯಾವ ಗಾಡಿನೂ ಬೇಡ, ಏನೂ ಬೇಡ, ನಾನು ನಡ್ಕೊಂಡೇ ಹೋಗ್ತೀನಿ. ವಾಕ್ ಫಾರ್ ಕ್ವಾರ್ಟರ್ ಅಂತ ಒಂದು ವಾಕಥಾನ್ ಶುರು ಮಾಡ್ತೀನಿ. ಈ ಇನ್ಕಮ್ ಟ್ಯಾಕ್ಸ್ನವ್ರ ಕಾಟ ಜಾಸ್ತಿ ಆಗೋಗ್ಬಿಟ್ಟೈತೆ. ನಮ್ಮ DKC ಸಮಾಚಾರ ಏನಾಯಿತು ಕೇಳಬೇಕು. DKC, ಈ ಇನ್ಕಮ್ ಟ್ಯಾಕ್ಸ್ನೊಳಗೆ ನಿಮ್ಮ ದಯಾದಿಗಳು ಯಾರನ್ನ ಸೇರ್ಕೊಂಡವ್ರೇನಪ್ಪ? ಯಾಕೆ, ಏನಾಯ್ತು ಇವಾಗ? ಅಲ್ಲಯ್ಯ, ನಿನ್ನ ಜನ್ಮ ಜಾಲಾಡೋರವರು. ನೀನು ನೋಡಿದ್ರೆ ಏನೂ ಆಗೇ ಇಲ್ಲ ಅನ್ನಂಗೆ ಮಾತಾಡ್ತಾ ಇದೆಯಾ? ಎಲ್ಲರೂ ಏನೇನು ಆಡ್ತಾರೋ ಆಡಲಿ, ನಾನು ಸೈಲೆಂಟಾಗಿ ನೋಡ್ತಾ ಇದ್ದೀನಿ. ಯಾವಾಗ ಏನು ಮಾಡಬೇಕು ಅಂತ ಗೊತ್ತು ನನಗೆ. ನೀವು ಇದೆಲ್ಲ ಬಿಟ್ಟು ಆ ಗೂಳಿಹಟ್ಟಿ ಶೇಖರನ್ನ ಮಾತಾಡ್ಸ್ಕೊಂಬರ್ಬೇಕಿತ್ತು ಒಂದ್ಸಲ. ನೀನು ಒಳ್ಳೆ ಸರಿ ಕಣಪ್ಪ. ಈ ಅತ್ತೆ ಮನೆಯಲ್ಲಿ ಸೊಸೆ ವರದಕ್ಷಿಣೆ ಕಿರುಕುಳ ತಾಳ್ಲಾರ್ದೆ ಸೀಮೆಣ್ಣೆ ಸುರ್ಕಂಡಂಗೆ ಮಾಡ್ಕೊಬಿಟ್ಟವನಯ್ಯಪ್ಪ. ಇನ್ನು ನಾನು ಅಲ್ಲಿಗೆ ಹೋಗ್ಬಿಟ್ರೆ ಆ ಈಶ್ವರಪ್ಪನು ಯಡಿಯೂರಪ್ಪನು ಅತ್ತೆ ಮಾವನಾಗ ನನ್ನ ಮೇಲೆ ಬೀಳ್ತಾರೆ. ನಾನು ಹೋಗಿಲ್ಲಪ್ಪ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.